ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಕೇಂದ್ರೀಯ ಪ್ರವೃತ್ತಿ ಮಾಪನದ ಅಧ್ಯಾಯದಲ್ಲಿ ಬರುವಂಥ ಐದು ಪ್ರಶ್ನೆಗಳು. ಸೊ 2 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಟೋಟಲ್ 5 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅಂತ. ಸೊ ಅವರು ಮೊದಲೇದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿ ಆಗುವವರೆಗೂ ಕೂಡ ಅದನ್ನು ನೋಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾನು ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ನೋಡಿ, ಸೊ 2 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಫಸ್ಟ್ 1 ಕ್ವಶನ್ಸ್ ಇದೆ ಹೌದಾ. ಇಲ್ಲಿಂದ ಆಲ್ರೆಡಿ ಇದು ನಿನ್ನೆ ಮಾಡಿದ್ದಿದೆ 1 ಅಂಕದ್ದು ಹೌದಾ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ 2 ಅಂಕದ ಪ್ರಶ್ನೆ ಹೌದಾ, ಇಲ್ಲಿದೆ. ಸೊ ಫಸ್ಟ್ 1 ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಸರಿನಾ. ಈ ಪ್ರಶ್ನೆ ನೋಡಿ ಹೌದಾ. ಸೊ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಾವುವು ಅಂತ ಕೇಳಿದ್ದಾರೆ ಹೌದಾ. ಅಲ್ಲಿ 3 ಇದಾವೆ, ನಿಮ್ಗೆ ಗೊತ್ತಿದೆ. ಕೇಂದ್ರೀಯ ಮಾಪನದಲ್ಲಿ ಪ್ರವೃತ್ತಿ ಮಾಪನದಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರೋದು ಒಂದು ಅರ್ಥಮೆಟಿಕ್ ಮೀನ್ ಅಂತ ಕರಿತಾ ಇದ್ದೀವಿ. ಸೊ ಅದನ್ನು ಅರ್ಥಮೆಟಿಕ್ ಮೀನಿಗೆ ನಾವು ಅದನ್ನು ಏನಂತ ಕರಿತೀವಿ, ಎಕ್ಸ್ ಬಾರ್ ಅಂತ ಇಂಡಿಕೇಶನ್ ತೊಗೋತೀವಿ ಸ್ನೇಹಿತರೆ. ಸೊ ಎಕ್ಸ್ ಬಾರ್ ಅಂತ ಈ ಥರ ತೊಗೊಳ್ತೀವಿ. ಇಸಿಕಲ್ ಟು ಅವುಗಳನ್ನು ಸಮಿಷನ್ ಎಕ್ಸ್ ಅಂತ, ಎಕ್ಸ್ ವ್ಯಾಲ್ಯೂಸ್ಗಳೇನಿದಾವ ಆ ಎಕ್ಸ್ ವ್ಯಾಲ್ಯೂಸನ್ನು ನಾವು ಏನು ಮಾಡಬೇಕು ಅಂದರೆ ಪ್ಲಸ್ ಮಾಡಬೇಕು ಅಂತ ಅರ್ಥ ಸ್ನೇಹಿತರೆ ಹೌದಾ. ಹಾಗಾದರೆ ಎನ್ ನಂಬರ್ಸ್ಗಳೇನಿರುತ್ತೆ, ಫಾರ್ ಎಕ್ಸಾಂಪಲ್ಸು 5, 7, 8, 9 ಅಂತ ಈ ರೀತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ ಹೌದಾ. ಇದರಲ್ಲಿ ಎಷ್ಟಾಗುತ್ತೆ 5 ಅಂತ ಅಂದರೆ ಅದು ಎನ್ ನಂಬರ್ಸ್ 5 ಅಂತ. ಹಾಗಾದರೆ ಇದು ಎನ್ ನಂಬರ್ಸ್ ಈಸಿಕಲ್ ಟು ಎಲ್ಲ ಸೇರಿದ್ರೆ ಫಾರ್ ಎಕ್ಸಾಂಪಲ್ ಒಂದು 20 ಆಗುತ್ತೆ ಅಂತ ಅಂದ್ಕೊಳ್ಳೋಣ ಹೌದಾ. ಸೊ ಅದಾದ ನಂತರ 5 ಅಂಕಗಳನ್ನು ಇದೆ ಎನ್ ನಂಬರ್ಸ್. ಹಾಗಾದರೆ 5 1 5 5 4 20 ಅಂತ ಹೌದಾ. ಸೊ ಇಲ್ಲಿ ಬೇಕಾದರೆ 4 ಇಲ್ಲಿ ಬರೆದಿರ್ತೀನಿ. ಹಾಗಾದರೆ ಎಕ್ಸ್ ಬಾರ್ ಇಸಿಕಲ್ ಟು ಅರ್ಥಮೆಟಿಕ್ ಮೀನ್ ಇಸಿಕಲ್ ಟು 4 ಅಂತ ನೆನಪಿರಲಿ ಸ್ನೇಹಿತರೆ. ಹಾಗಾಗಿ ಇದು ಅರ್ಥಮೆಟಿಕ್ ಮೀನ್ ಅಂತಂದರೆ ಅಂಕಗಣಿತ ಸರಾಸರಿ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಮಧ್ಯಾಂಕ ಅಂತ ಇದೆ ಸ್ನೇಹಿತರೆ. ಮಧ್ಯಾಂಕ ಇಲ್ಲಿದೆ. ಈ ಮಧ್ಯಾಂಕಕ್ಕೆ ನಾವೇನು ತೊಗೋತಾ ಇದ್ದೀವಿ ಅಂದರೆ ME ಅಂತ ತೊಗೋತೀವಿ ಸ್ನೇಹಿತರೆ. ಆಮೇಲೆ n+1 ಡಿವೈಡೆಡ್ ಬೈ 2 ಅಂತ ತೊಗೋತೀವಿ ಸ್ನೇಹಿತರೆ, ನೆನಪಿರಲಿ ನಿಮಗೆ ಹೌದಾ. ಸೊ n+1 ಡಿವೈಡೆಡ್ ಬೈ 2. ಎನ್ ಅಂದರೆ n ಘಟಕಗಳ ಸಂಖ್ಯೆ ಎಷ್ಟು ಅಂತ. 9 ಇದ್ದರೆ 9, 10 ಇದ್ದರೆ 10 ಹೌದಾ. +1 ಅಂತ ಆಗುತ್ತೆ. ಅದನ್ನು ಪ್ಲಸ್ ಆದ ನಂತರ ಬಂದಂಥ ಡೇಟಾವನ್ನು 2ಲಿಂದ ಭಾಗಿಸ್ಬೇಕು. ಆ 2ಲಿಂದ ಭಾಗಿಸಿದಾಗ ಆ ಲೈನಲ್ಲಿ ಯಾವ ಒಂದು ಮೌಲ್ಯ ಇರುತ್ತೆ ಆ ಮೌಲ್ಯ ಅಥವಾ ಆ ಒಂದು ಅಬ್ಸರ್ವೇಷನ್ಸು ಅದು ಮಧ್ಯಾಂಕ ಆಗಿರುತ್ತೆ. ಕೆಲವು ಸಲ ಏನಾಗಿರುತ್ತೆ ಸ್ನೇಹಿತರೆ, ಆ ಕೊಟ್ಟಿರುವಂಥ ಪ್ರಾಪ್ತಾಂಕಗಳಲ್ಲಿ ಕೊಟ್ಟಿರುವಂಥ ಮೌಲ್ಯಗಳಲ್ಲಿ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಅದು ಆರ್ಡರ್ಸ್ನಲ್ಲಿ ಇರಲ್ಲ. ಅಸೆಂಡಿಂಗ್ ಆರ್ಡರ್ಸ್ನಲ್ಲೂ ಆಗಿರುವುದಿಲ್ಲ, ಡಿಸೆಂಡಿಂಗ್ ಆರ್ಡರ್ಸ್ನಲ್ಲೂ ಇರುವುದಿಲ್ಲ, ಏರಿಕೆನಲ್ಲೂ ಇರೋಲ್ಲ, ಮತ್ತು ಇಳಿಕೆ ಕ್ರಮದಲ್ಲೂ ಇರಲ್ಲ. ಅದನ್ನು ನಾವು ಮೊದಲಿದ ಬಾರಿಗೆ ಅದನ್ನು ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಬರ್ಕೋಬೇಕು ಹೌದಾ. ಸೊ ಮಾಡ್ಕೊಂಡು ಆದ ನಂತರ ಅವಾಗ ಈ n+1 ಯೂಸ್ ಮಾಡಿ 2ಲಿಂದ ಭಾಗಿಸಿದಾಗ ಅವಾಗ ನಮಗೇನು ಬರುತ್ತೆ ಆ ಡೇಟಾ, ಅದು 5 ಬರ್ಬೋದು, 5.5 ಅಂತ ಬಂದರೆ ಮತ್ತೆ ಅಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಅವಾಗ ಏನು ಮಾಡ್ತೀವಿ, 5ನೇ ಪದದ ಮೌಲ್ಯ ಮತ್ತು 6ನೇ ಮೌಲ್ಯವನ್ನು 2 ಪ್ಲಸ್ ಮಾಡಿ ಮತ್ತೆ 2ಲಿಂದ ಭಾಗಿಸಿದಾಗ ಅವಾಗ ಒಂದು ಬಂತು ಅಂದರೆ ಅವಾಗ ನಾವು ಅದನ್ನು ಮಧ್ಯಾಂಕ ಅಂತ ಹೇಳಿ ಕರಿತೀವಿ ಹೌದಾ. ಆ ಥರ ಓಕೆ. ನೆಕ್ಸ್ಟ್ ಬಹುಲಕ ಅಂತ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಜಸ್ಟ್ ಅದ್ರ ಮೀನಿಂಗ್ ಇಷ್ಟೇ ಅದ ಅಂತ ಹೇಳಿ ನಾನು ಹೇಳ್ಬೋದಿತ್ತು 3 ವಿಧಗಳಂತೇಳಿ, ಬಟ್ ಬೇಡ, ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿ ಅಂತ ಹೌದಾ. ಸೊ ಅಂದರೆ ಕೊಟ್ಟಿರುವಂಥ ಪ್ರಾಪ್ತಾಂಕದಲ್ಲಿ ಮಧ್ಯದಲ್ಲಿ ಇರುವಂಥದ್ದು ಮಧ್ಯಾಂಕ ಹೌದಾ. ಸೊ ಈ ಕೊಟ್ಟಿರುವಂಥ ಪ್ರಾಪ್ತಾಂಕಗಳಲ್ಲಿ ಒಟ್ಟು ಎಲ್ಲ ಮೌಲ್ಯಗಳನ್ನು ಸೇರಿಸಿ ಎನ್ನಲ್ಲಿಂತ ನಾವು ಭಾಗಿಸಿದರೆ ಅವಾಗ ನಮ್ಗೆ ಅದು ಅಂಕಗಣಿತ ಸರಾಸರಿ ಬರುವಂಥದ್ದು ಹೌದಾ. ಇವೆರಡು ಕ್ಲಿಯರ್ ಆಯಿತು. ಇವಾಗ ನೆಕ್ಸ್ಟ್ ಬರೋದು ಬಹುಲಕ ಅಂತ. ಬಹುಲಕದಲ್ಲಿ ಆ್ಯಕ್ಚುಲಿ 3 ಪ್ರಕಾರಗಳಿರುತ್ತೆ. ಒಂದು ಏಕ ಬಹುಲಕ ಮತ್ತು ದ್ವಿಬಹುಲಕ ಮತ್ತು ಬಹುಬಹುಲಕ ಅಂತ ಬರುತ್ತೆ ಹೌದಾ. ಏಕ ಶ್ರೇಣಿಯಾಗಿನೂ ಬರ್ಬೋದು ಅಥವಾ ಎರಡು ಒಂದು ಎಟ್ ಎ ಟೈಮ ಹೈಯೆಸ್ಟ್ ಫ್ರೀಕ್ವೆನ್ಸಿ ಲೇನಲ್ಲಿ ಬಂದಿರ್ಬೋದು, ಅಥವಾ 3-4 ಸಲನೂ ಬಂದಿರ್ಬೋದು. ಹಾಗಾಗಿ ಅವುಗಳನ್ನು 3 ರೀತಿಯಾಗಿ ನಾವು ಅವುಗಳನ್ನು ಸ್ಟಡಿ ಮಾಡಿರ್ತೀವಿ. ಈಗ ಇಲ್ಲಿ ಬಹುಲಕ ಅಂತಂತಂದರೆ ಇದು ಫಾರ್ಮುಲಾನ ಯೂಸ್ ಮಾಡಬೇಕಾದ್ರೆ ಝಡ್ಡಿಂದ ನಾವು ಯೂಸ್ ಮಾಡ್ತೀವಿ. 2 ಫಾರ್ಮುಲಾಗಳು ಇರುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟ್ ಏನಾಗುತ್ತೆ, Z=L1 ಅಂತ, ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಅಂತ, ಕೆಳಮಿತಿಯ ವರ್ಗದ ಕೆಳಮಿತಿಗಳು ಇರ್ತಾವಲ್ಲ ಹೌದಾ. 0 to 10, 10 to 20, 20 to 30, 30 to 40 ಅಂತ ಹೌದಾ. ಆ ಒಂದು ಸೀರಿಯಲಲ್ಲಿ ಬರುವಂಥದ್ದು ಅಂತ L1 ಅಂತ ಪ್ಲಸ್ ಅಂತ ತಗೊಂಡು ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ D1 ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, D1 + D2 ಅಂತ ಆಗುತ್ತೆ ಹೌದಾ. D2 ಇಂಟು H ಅಂತ ಮಾಡ್ಕೋಬೇಕು ಸ್ನೇಹಿತರೆ. ಅಲ್ಲಿ
ಕಾಣಿಸ್ತಾ ಇಲ್ಲ, ಜಾಗ ಇಲ್ಲ, ಹಾಗಾಗಿ ಅದು ಎಚ್. ಎಚ್ ಅಂತ ಬರ್ಕೊಳ್ಳಿ. ಎಚ್ ಅಂದರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಒಂದು ಫಾರ್ಮುಲಾ. ಅಥವಾ ಇನ್ನೊಂದು ಫಾರ್ಮುಲಾನು ನಾವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಸೇಮ ಇಲ್ಲಿ ಏನಾಗುತ್ತೆ ಅಂದರೆ ಝಡ್ ಅಂತ ಬರುತ್ತೆ ಸ್ನೇಹಿತರೆ, ಹೌದಾ. ಸೊ L1 ಆ್ಯಸ್ ಇಟ್ ಈಸ್ ಇರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ F1 ಮೈನಸ್ F0 ಅಂತ ಬರುತ್ತೆ, ಹೌದಾ, F0 ಅಂತ. ನೆಕ್ಸ್ಟ್ 2 ಔಟ್ಸೈಡ್ ಬಂದು, ಹೌದಾ, F1 ಬೇಕಾದರೆ ಇಲ್ಲಿ, ಹೌದಾ, ಇದು 2 ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. 2, ಹೌದಾ, ಇನ್ ಬ್ರ್ಯಾಕೆಟ್ ಒಳಗೆ F1 ಮೈನಸ್ F0, ಹೌದಾ, F2 ಆದರೂ ಬರ್ಕೊಳ್ಳಿ, F0 ಮುಂದೂ ಬರಬೇಕಾಗತ್ತೆ. F0 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಎಚ್ ನೋಡಿ, ಹೌದಾ. ಅಲ್ಲಿ D1 ಡಿವೈಡೆಡ್ ಬೈ D1 ಮತ್ತು D2 ಅಂತ ಇತ್ತು, ಇಂಟು ಎಚ್ ಅಂತ ಇತ್ತು, ಹೌದಾ. ಹೌದು. ಸೊ ಇವಾಗ ಇಲ್ಲೂ ಸೊ ಎರಡೂ ಥರ ನೀವು ಮಾಡಿದ್ರೆ 6 ಮಾರ್ಕ್ಸಿಗೆ ಇದೆ ಸ್ನೇಹಿತರೆ. ಅಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ, ಹೌದಾ. ಸೊ ಅದಕ್ಕೆ ಇದು ಫಾರ್ಮುಲಾ, ಇದು ಎರಡನೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸೇಮ್ ಬರುತ್ತೆ ಸ್ನೇಹಿತರೆ. ಹೀಗಾಗಿ ಸರಿನಾ, ಇದು ಒಂದನೇ ಪ್ರಶ್ನೆಗೆ ಆನ್ಸರ್ ಆಗಿರುವಂಥದ್ದು. ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಹೌದಾ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ತುಂಬ ಸರ್ತಿ ಕ್ವಶನ್ಸು ಫ್ರೇಮ್ ಆಗಿದೆ ಸ್ನೇಹಿತರೆ, ಹೌದಾ. ಭಾಳ ಸರ್ತಿ ಬಂದಿದೆ ಇದು, ಅದಕ್ಕೋಸ್ಕರ ನೋಡಿ. ಈ ಕೆಳಗಿನ ಮಾಹಿತಿಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ, ಹೌದಾ. 30 ಇದೆ, 62 ಇದೆ, 47 ಇದೆ, ಹೌದಾ. ಸೊ ನೆಕ್ಸ್ಟ್ 25 ಇದೆ, ಹೌದಾ, 52 ಇದೆ, 39 ಇದೆ, 56 ಇದೆ, 66 ಇದೆ, 12 ಮತ್ತು 24 ಅಂತ ಇದೆ ಸ್ನೇಹಿತರೆ, ಹೌದಾ. ಸೊ ಇವಾಗ ಇವುಗಳನ್ನು ಕೂಡಿಸ್ಕೊಂಡು ನಾವು ಎನ್ನಿಂದ ಭಾಗಿಸ್ಬೇಕು ಸ್ನೇಹಿತರೆ, ಹೌದಾ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಲ್ಲಿ ಆಲ್ರೆಡಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಕೂಡಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಹೌದಾ. ಸೊ ಅವುಗಳನ್ನು ಇಲ್ಲಿ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೆಯುವಂಥ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬೇಡ, ಅವುಗಳನ್ನು ಹೇಗಿದೆ ಆಗ ಅಂದರೆ ಅರ್ಥಮೆಟಿಕ್ ಮೀನ್ ಬಂದರೆ ಸೊ ನೀವು ಏನೋ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಹೌದಾ. ಎಲ್ಲನೂ ಕೂಡ ಪ್ಲಸ್ ಮಾಡಿ ಸೊ ಬಂದಿರುವಂಥ ಮೌಲ್ಯಕ್ಕೆ ನಾವು ಏನು ಮಾಡಬೇಕು, ಎನ್ ನಂಬರ್ಲಿಂದ ಡಿವೈಡ್ ಮಾಡಬೇಕು. ಎನ್ ನಂಬರ್ಸ್ ಎಷ್ಟಿದೆ, ಸೊ ಇಲ್ಲಿ ನಿಮ್ಗೆ ಕೌಂಟ್ ಮಾಡಿ. ಇಲ್ಲಿ 1 ಇದೆ, 2 ಇದೆ, ಆಲ್ರೆಡಿ ಮೇಲ್ಗಡೆನೇ ಕೊಟ್ಟ ನಿಮ್ಗೆ ಹಿಂಟ ಏನು ಕೊಟ್ಟಿದ್ದಾನೆ, 10 ಜನರು ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ, ಹೌದಾ. ಸೊ ಆದರೂ ಕೂಡ ನಮ್ಗೆ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು. ಸೊ 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ, ಕರೆಕ್ಟ್ ಇದೆ ಸ್ನೇಹಿತರೆ, ಹೌದಾ. ಇವಾಗ ಈ ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ, ಹೌದಾ ಹೇಳಿ. ಎಸ್, ಖಂಡಿತ. ಸೊ ಅದು ಏನಾಗುತ್ತೆ ಅಂತಂದರೆ 413 ಆಗುತ್ತೆ ಸ್ನೇಹಿತರೆ, ಹೌದಾ. 413 ಆಗುತ್ತೆ, ಹೌದಾ. ಸೊ ಬಾಗಿಲೆ 10, ಹೌದಾ. ಅವಾಗೇನಾಗುತ್ತೆ ಅಂತಂದರೆ ಈಗ ಸೊ 10ಲಿಂತ ಏನು ಮಾಡಬೇಕು ಅಂದರೆ ನಾವು 413ಕ್ಕೆ 10ಲಿಂತ ಭಾಗಿಸಿದರೆ ಅವಾಗೇನಾಗುತ್ತೆ ಅಂದರೆ 41.3 ಅಂತ ಬರುತ್ತೆ, ಹೌದಾ. ಸೊ 41.3 ಅಂತ ಬರುತ್ತೆ. ನಿಮಗೆ ಸಿಂಪಲ್ ಕ್ಯಾಲ್ಸಿ ಅಲವ್ ಇದೆ, ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು, ಹೌದಾ. ಸೈಂಟಿಫಿಕ್ ಕ್ಯಾಲ್ಸಿ ಮಾತ್ರ ಅಲವ್ ಇಲ್ಲ, ಹೌದಾ. ಅದಕ್ಕೋಸ್ಕರ ಸೊ 41.3 ಅನ್ನುವಂಥದ್ದು ಇದು ಆನ್ಸರ್, ಹೌದಾ. ಸರ್ ಇಲ್ಲಿ ಡೇಟಾ ಏನಾದರೂ ಚೇಂಜ್ ಮಾಡ್ಬೋದು, ಡೆಫಿನೆಟಿವ್ ಸ್ನೇಹಿತರೆ, ಹೌದಾ. ಸೊ ಲಾಸ್ಟ್ ಒಂದು ನಾವು 10 ರಿಂದ 12 ವರ್ಷ ಡೇಟಾ ಚೇಂಜ್ ಆಗಲ್ಲ, ಇವೇ ಬರುತ್ತೆ ಅಂತ ಹೇಳ್ತಿದ್ವಿ. ಬಟ್ ಈ ಸಲ ಹಂಗಿಲ್ಲ ಸ್ನೇಹಿತರೆ, ಈ ಸಲ ಖಂಡಿತವಾಗ್ಲೂ ಡೇಟಾ ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು, ಸೆಕೆಂಡ್ ಇಯರ್ನಲ್ಲಿ ನ್ಯೂಮರಿಕಲ್ ಡೇಟಾಸು ಸೊ ಎಲ್ಲನೂ ಕೂಡ ಚೇಂಜಸ್ ಮಾಡಿದ್ದಾರೆ, ಹೌದಾ. ಸೊ ಸಾಕಷ್ಟು ಚೇಂಜಸ್ಗಳಾಗಿದ್ದಾವೆ. ಹಾಗಾಗಿ ನಮ್ಮ ಫಸ್ಟ್ ಇಯರ್ನಲ್ಲೂ ಕೂಡ ಸೊ ಈ ನ್ಯೂಮೆರಿಕಲ್ ಡೇಟಾಸ್ಗಳು ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಸೊ ನಾನು ನಿಮಗೆ ಅಪೀಲ್ ಮಾಡ್ಕೊಳ್ಳೋದು ಏನಂದರೆ, ಸೊ ಯಾವುದೇ ಡೇಟಾ ಬರಲಿ, ಹೌದಾ, ನೀವು ಮಾಡೋಕ್ಕೆ ರೆಡಿ ಇರಬೇಕು, ಅರ್ಥ ಆಯ್ತಾ. ಓಕೆ, ಫಾರ್ಮುಲಾ ಹಾಕ್ರಿ. ಸೊ ಅದನ್ನು ಕರೆಕ್ಟಾಗಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಸ್ನೇಹಿತರೆ. ಇದು ಹಳೆಯ ಡೇಟಾ ಇತ್ತು, ಅದನ್ನೇ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ ಪ್ರಶ್ನೆ ಸಂಖ್ಯೆ 3 ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 3 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದು ಮುಂದಿದೆ, ಕಂಟಿನ್ಯೂ ಇದೆ. ಸೊ ಇರಲಿ, ಅದನ್ನು ನೆಕ್ಸ್ಟ್ ನಿಮಗೆ ಹಾಗೆ ಹೇಳಿರ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಮಧ್ಯಾಂಕ ಅಂತಿದೆ, ಹೌದಾ. ಸೊ ಈ ಕೆಳಗಿನವುಗಳಿಗೆ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ, ಹೌದಾ. ನೋಡಿ ಮಧ್ಯಾಂಕ ಅಂದರೆ ಏನು, 2 ಮಾರ್ಕ್ಸ್ ಸಿಗದ. ಸೊ ಅದಕ್ಕೆ ನೀವೇನು ಮಾಡಬೇಕು, n+1/2 ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹೌದಾ. ಸೊ ಇವಾಗ n ನಂಬರ್ಸ್ ಎಷ್ಟದವ, ಸೊ ಇಲ್ಲಿ 9 ಇದಾವೆ, ಹೌದಾ. ಸೊ ಒಂದು ಸಲ ಕೌಂಟ್ ಮಾಡ್ಕೊಳ್ಳೋಣ. ಎಸ್ ನೋಡಿರಿ, ಸೊ 5 ಇದೆ, 1 7 2 ಸಲ ಇದೆ, 3 ಆಯಿತು, 8 1 ಸಲ, ಸೊ 9 1 ಸಲ, ಹೌದಾ. ಸೊ ಟೋಟಲ್ ಅದು ಏನಾಯಿತು ಅಂತಂದರೆ 5 ಅದು, ಹೌದಾ. ಸೊ ನೆಕ್ಸ್ಟ್ 11 6 12 7 15 8 ಮತ್ತು 25 9, ಕರೆಕ್ಟಾ. ಸೊ n ನಂಬರ್ಸ್ ಎಷ್ಟಾಯಿತು, 9 ಆಯಿತು ಸ್ನೇಹಿತರೆ, ಹೌದಾ. ಈಗ ಈ 9 + 1 ಮಾಡಿಕೊಂಡ್ರೆ ಏನಾಗುತ್ತೆ, ಎಸ್ ಖಂಡಿತ. ಸೊ ಇಲ್ಲಿ ಡಿವೈಡ್ ಬೈ 2 ಅಂತ ಮಾಡ್ಕೊಂಡಿರ್ತೀವಿ, 10, ಕರೆಕ್ಟಾ. ಸೊ 10 ಭಾಗಿಲೆ
2, ಯಾಕಂದರೆ ಅದು ಫಾರ್ಮುಲಾದಾಗ ಇದೆ ಸ್ನೇಹಿತರೆ. 2 1 2 5. ಹಾಗಾದರೆ ಇಲ್ಲಿ ಎಷ್ಟು ಬಂತು? 5 ಬಂತು, ನೆನ್ಪಿಟ್ಕೊಳ್ಳಿ. ಆನ್ಸರಿನ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ 5. ಸೊ ಈಗ 5ನೇ ಪದದ ಮೌಲ್ಯ ಯಾವುದದ? ಸೊ ನಿಮ್ಗೆ ಇದು ಏನು ಮಾಡ್ಕೋಬೇಕು ಅಂದರೆ, ಸೊ ಇದು ಯಾವುದೇ ಕೂಡ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಸ್ನ ಕೊಡಲ್ಲ. ಬಟ್ ನೀವೇನು ಮಾಡ್ಕೋಬೇಕು ಅಂದರೆ ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಬರ್ಕೋಬೇಕು ಸ್ನೇಹಿತರೆ. ಅದಕ್ಕೆ ನಾನು ಡೈರೆಕ್ಟ್ ಹಂಗೆ ತೊಗೊಂಡಿದ್ದೀನಿ. ಹೌದಾ? ಆ್ಯಕ್ಚುಲಿ ಡೇಟಾ ಇಲ್ಲಿ ಕೊಡಲ್ಲ. ಮಧ್ಯಾಂಕದ ಒಳಗೆ ಡೆಫಿನೆಟ್ ಆಗಿ ಏನು ಮಾಡ್ತಾನೆ, ಮಿಕ್ಸ್ ಮಾಡಿ ಕೊಡ್ತಾನೆ ಸ್ನೇಹಿತರೆ. ಹೌದಾ? ಹಾಗಾಗಿ ಸೊ ಮೊದಲಿಗೆ 25 ಬರ್ಬೋದು, 15 ಆಮೇಲೆ ಬರ್ಬೋದು, 11 ಬರ್ಬೋದು, ಸೊ 7 ಬರ್ಬೋದು, 9 ಬರ್ಬೋದು, 11 ಬರ್ಬೋದು, 7 ಬರ್ಬೋದು, ಈ ಥರ ಬರುತ್ತೆ. ಸೊ ಅದು ಮಿಕ್ಸ್ ಮಾಡಿಕೊಡ್ತಾನೆ. ಬಟ್ ನೀವೇನು ಮಾಡಬೇಕು? ಸೊ ಮಧ್ಯಾಂಕನ ಕಂಡುಹಿಡಿಬೇಕಲ್ಲ, ಅದಕ್ಕೋಸ್ಕರ ನೀವು ಏನು ಮಾಡಬೇಕು? ಕರೆಕ್ಟಾಗಿ ಸೀರಿಯಲ್ ಬರ್ಕೋಬೇಕು. ಅದಕ್ಕೆ ಒಂದು ಲೈನ್ ಎಕ್ಸ್ಟ್ರಾ ಆಗುತ್ತೆ ಅಂತೇಳಿ ಮಾಡಿದ್ದೀನಿ. ನಾನು ಮೊದಲೇ ತೊಗೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ, ಹಾಗೆ ತೊಗೊಂಡಿದ್ದೀನಿ. ಹೌದಾ? ಇವಾಗ ಏನಾಯಿತು? ಎಂದು ಏನು ಬಂತು ಅಂದರೆ 5ನೇ ಸೊ ಪದದ ಮೌಲ್ಯ ಅಂತ. 5ನೇ ಪದದ ಮೌಲ್ಯ ಯಾವುದಿದೆ ನೋಡ್ರಿ? ಇದು 1ನೇದದ, ಇದು 2ನೇದದ, ಇದು 3ನೇದದ, ಇದು 4ನೇದಿದೆ. ಹೌದಾ? ಸೊ ನೆಕ್ಸ್ಟ್ ಏನಿದೆ ರೀ? ಸೊ ನೆಕ್ಸ್ಟ್ 5ನೇದು ನೋಡ್ರಿ. 5ನೇದು ಎಷ್ಟನೇದದ ಇಲ್ಲಿ ನೋಡ್ಕೊಡ್ರಿ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ, ಸೊ 1 2 3 4 5. ಸೊ 5ನೇ ಲೈನಿಗೆ ಏನಾಗಿದೆ? 9 ಇದೆ ನೋಡಿ ಸ್ನೇಹಿತರೆ. ಹಾಗಾದರೆ 9 ME ಆಗಬೇಕು. ME ಅಂತಂದರೆ ಯಾವುದು? ಮಿಡಿಯನ್ ಆಗಬೇಕು. ಹೌದಾ? ಸೊ ಹಾಗಾದರೆ ಸೊ 5ನೇ ಪದದ ಮೌಲ್ಯವು 9 ಆಗಿರುತ್ತದೆ. 9 ಏನಾಗಿರುತ್ತೆ? ಮಧ್ಯಾಂಕ ಆಗಿರುತ್ತೆ. ಅದು ನೀವು ಬರಿಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಕೆಳಗಡೆ ಅದನ್ನೇ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಹೌದಾ? ಇಲ್ಲಿ ಇದೆ. ಸೊ ಬೇಕಾದರೆ ಇಲ್ಲಿ ಮಾರ್ಕ್ ಮಾಡಿ ನಿಮ್ಗೆ ತೋರಿಸಿರ್ತೀನಿ ನೋಡಿರಿ ಸ್ನೇಹಿತರೆ. ಹೌದಾ? ಸೊ ಮಧ್ಯಾಂಕ ಸೊ = 10 / 2. ಯಾಕಂದರೆ 10 9 + 1 ಆಗಿತ್ತಲ್ರಿ, ಅದನ್ನು ಪ್ಲಸ್ ಮಾಡಿದ್ರೆ 10 ಆಗುತ್ತೆ. 10 / 2 ಮಾಡಿರಿ, ಇದು ಬರುತ್ತೆ. 5ನೇ ಮೌಲ್ಯ ಯಾವುದು? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಮೇಲ್ಗಡೆ. ಸೊ ಈ ಕಡೆಯಿಂದ ಬರ್ಬೇಕು ನೀವು. 1 2 3 4 5. ಕರೆಕ್ಟಾ? ಆ 5ನೇ ಮೌಲ್ಯ ಯಾವುದು ಅಂದರೆ 9 ಇದೆ. ಒಂದೊಂದು ಸಲ 11 ಬರ್ಬೋದು ಸ್ನೇಹಿತರೆ. ನೀವು ಒಂದು ವೇಳೆ ಸೊ ಆರ್ಡರ್ಸ್ನಲ್ಲಿ ನೀವು ವರ್ಗಾವಣೆ ಮಾಡಿಲ್ಲ ಅಂದರೆ ಇದು 11 ಬರುತ್ತೆ. ಅವಾಗ ಅದು ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ, ಅದು ತಪ್ಪಾಗುತ್ತೆ. ಅವಾಗ 2 ಮಾರ್ಕ್ಸ್ ಹೋಗುತ್ತೆ. ಬಟ್ ನೀವು ಫಾರ್ಮುಲಾ ಎಲ್ಲ ಹಾಕಿದ್ರಂತ ಕೆಲವೊಬ್ಬರು ಏನು ಮಾಡ್ಬೋದು ನಾವು? ಸೊ 1 ಮಾರ್ಕ್ಸ್ ಕೊಡ್ಬೋದು ಸ್ನೇಹಿತರೆ. ಹೌದಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇರೋದೇ 2 ಮಾರ್ಕ್ಸ್ ಇರುತ್ತೆ, ನಿಮ್ಗೆ ಹಂಗೆ ಮಾಡ್ಕೋಬೇಡಿ ದಯವಿಟ್ಟು. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ ಬಹುಲಕ ಅಂತ ನೋಡಿರಿ. ಬಹುಲಕದ ವಿಧಗಳು ಆಲ್ರೆಡಿ ನಾನು ಸ್ಟಾರ್ಟಿಂಗ್ದಲ್ಲೇ ಹೇಳಿದ್ದೀನಿ, ಅದೇ ಬಂದಿದೆ ನೋಡಿ ಸ್ನೇಹಿತರೆ. ಹೌದಾ? ಇಲ್ಲಿ 3 ಬಹುಲಕಗಳಿರುತ್ತೆ ಅಂತ. ಏಕಬಹುಲಕ ಒಂದು ಹೇಳಿದ್ದೀನಿ, ಈಗ ಹೇಳಿದ್ದೀನಿ ನೋಡಿ. ಹೌದಾ? ನೆಕ್ಸ್ಟ್ ದ್ವಿಬಹುಲಕ ಮತ್ತು ಬಹುಬಹುಲಕ ಅಂತ. ಎರಡಕ್ಕಿಂತ ಹೆಚ್ಚಿನ ಬಾರಿ ಬಂತು ಅಂತಂದರೆ ಅದು ಬಹುಬಹುಲಕ ಅಂತ ಆಗುತ್ತೆ ಸ್ನೇಹಿತರೆ. ಹೌದಾ? ಈಗ ಒಂದು ಡೇಟಾ ಕೊಟ್ಟಿರ್ತೀನಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಈಗ ನೋಡಿರಿ, ಒಂದು ಸುಮ್ಮನೆ ಎಕ್ಸಾಂಪಲ್ ತೊಗೊಂಡಿರ್ತೀನಿ ನಾನು ನಿಮ್ಗೆ. ಸೊ ಇಲ್ಲಿ ಈ ಥರ ಇರುತ್ತೆ ಅಂತ ತಿಳ್ಕೊರಿ. ಈಗ 2 ಕಾಲಮ್ ತೊಗೊಳ್ಳೋಣ. 2 ಕಾಲಮ್ ಸಾಕು, ಒಂದು ಐಡಿಯಾ ಬರುತ್ತೆ ನಿಮಗೆ. 2 ಕಾಲಮ್ ತೊಗೊಳ್ಳೋಣ ಸ್ನೇಹಿತರೆ. ಹೌದಾ? ಇಲ್ಲಿ ಸೊ ಇಲ್ಲಿ 2 ಕಾಲಮ್ ತೊಗೊಳ್ತಾ ಇದ್ದೀನಿ. ಇಲ್ಲೊಂದು ಕಾಲಮ್ ಇದೆ, ಸೊ ಇಲ್ಲೊಂದು ಕಾಲಮ್ ಇದೆ ಸ್ನೇಹಿತರೆ. ಸೊ ಇದಕ್ಕೆ ನಾವೇನು ಮಾಡೋಣ ರೀ, ಇವಾಗ ಇಲ್ಲಿ ಎಕ್ಸ್ ಅಂತಂದ್ರೆ ಏನಾಗಲಿ, ಸೊ ಇದು 0 to 10 ಅಂತ ಹಂಗೆ ತೊಗೊಳ್ಳೋಣ. ಕರೆಕ್ಟಾ? ಸೊ 0 to 10 ಇದೆ. ನೆಕ್ಸ್ಟ್ 10 to 20 ಇದೆ ಸ್ನೇಹಿತರೆ, ಹಿಂಗೆ ತೊಗೊಳ್ಳೋಣ. ಹೌದಾ? ಈಗ 20 to 30 ಇದೆ. ಸೊ ಲಾಸ್ಟ್ 30ಲಿಂದ 40 ತೊಗೊಳ್ತೀನಿ ಸ್ನೇಹಿತರೆ, ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ. ಇವಾಗ ನೋಡಿರಿ, ಇದು F ಕಾಲಮ್, ಫ್ರೀಕ್ವೆನ್ಸಿ ಕಾಲಮ್ ಅಂತ ತೊಗೋತೀವಿ. ಈ ಫ್ರೀಕ್ವೆನ್ಸಿ ಕಾಲಮ್ ನೋಡಿರಿ, 5 ಇರಲಿ, ನೆಕ್ಸ್ಟ್ 7 ಇರಲಿ, 11 ಇರಲಿ, ಹೌದಾ? 2 ಇರಲಿ, ಲಾಸ್ಟಿಗೆ 1 ಇರಲಿ. ಕರೆಕ್ಟಾ? ಸೊ ನೋಡಿರಿ, 1 2 3 4 ಆಯಿತು. ಕರೆಕ್ಟಾ? 1 2 3 4 ಆಯಿತು. ಸೊ 1 2 3 4, ಒಂದೇನು ಬೇಡ. ಹೌದಾ? ಒಂದು ಯಾಕಂತಂದರೆ ಆಲ್ರೆಡಿ ಅಲ್ಲಿ ನಾವು 4 ತೊಗೊಂಡಿದ್ದೀವಿ. ಇವಾಗ ನಿಮ್ಮ ಪ್ರಕಾರ ಯಾವುದಾಗುತ್ತೆ? ಸೊ ಹೇಳಿ, ಬಹುಲಕ ಯಾವುದಾಗುತ್ತೆ? ಸೊ ಬಹುಲಕ ನೀವು ಅನ್ಬೋದು, ಸೊ ಇಲ್ಲಿ ಯಾವುದು ಹೆಚ್ಚಿನ ಬಾರಿ ಬಂದಿದೆ ಅದನ್ನೇ ಬಹುಲಕ ಆಗುತ್ತೆ ಸರ್ ಅಂತ ಹೇಳ್ತೀರಿ. ಖಂಡಿತ ಎಸ್. ಸೊ ಹಾಗಾದರೆ ಇಲ್ಲಿ ಹೆಚ್ಚಿನ ಒಂದು ಸೊ ಮೌಲ್ಯ ಇರುವಂಥದ್ದು ಯಾವುದು ಅಂದರೆ 11. ಸೊ 11 ಮಾರ್ಕ್ ಮಾಡ್ಕೋಬೇಕಲ್ಲ ನಾವು. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ನಾವೇನು ಮಾಡಬೇಕು ಅಂದರೆ F1 ಅಂತಂತಂದರೆ ಯಾವುದು ಆಗುತ್ತೆ? ಇದು F1 ಅಂತ ಆಗುತ್ತೆ. ನೆನ್ಪಿಟ್ಕೊಡ್ರಿ, ಬಿಫೋರ್ ನಂಬರ್ F0 ಅಂತ ಆಗುತ್ತೆ, ಅದು 7. ಸೊ ಬಿಫೋರ್ ನಂಬರ್ ಬಿಫೋರ್ ನಂಬರ್. ನೆಕ್ಸ್ಟ್ ಇದಕ್ಕಿಂತ ಬಿಫೋರ್ ನಂಬರ್ ಏನಾಗಿದೆ, ಅದು F2 ಆಗುತ್ತೆ. ಆಫ್ಟರ್ ನಂಬರ್, ಸಾರಿ. ಸೊ ಇದು ಪೂರ್ವ ನಂಬರ್ ಅಂತಂದರೆ F2 F0. ಸೊ ಅದಕ್ಕಿಂತ ನಂತರದ ನಂಬರ್ F2. ಕರೆಕ್ಟಾ? ಈಗ ಸಿಗುತ್ತಾ? ನೆಕ್ಸ್ಟ್ ಈಗ L1 ಬೇಕಲ್ಲ, ಈ ಕಾಲಮ್ನಲ್ಲೇ ಬಂದಿರುವಂಥದ್ದು ಲೋವರ್ ಲಿಮಿಟ್ ಆಫ್ ಕ್ಲಾಸ್, ಅದು 20. ಕರೆಕ್ಟಾ? 20. ಸೊ 20. ನೆಕ್ಸ್ಟ್ ಈಗ ಏನು ಉಳಿತು? ಕ್ಲಾಸ್ ಇಂಟರ್ವೆಲ್ H ಅಂತ ಉಳಿದಿದೆಯಲ್ಲ, ಅದು ಎಷ್ಟಿದೆ ಹೇಳ್ರಿ? 10. ಕರೆಕ್ಟಾ? ಇಲ್ಲೆಲ್ಲ ಬಂತಲ್ಲ. ಈಗ ಆಮೇಲೆ ಏನಾಗಬೇಕು ಅಂದರೆ ಫಾರ್ಮುಲಾ ಹಾಕಬೇಕು ಸ್ನೇಹಿತರೆ. ಏನು ಫಾರ್ಮುಲಾ? Z = L1 ಪ್ಲಸ್, ಹೌದಾ? ಸೊ F1 ಮೈನಸ್ F0 ಡಿವೈಡೆಡ್ ಬೈ 2F1. ಹೌದಾ? ಸೊ ಮೈನಸ್ F0 ಮೈನಸ್ F2 ಇಂಟು H ಅಂತ.
ಹೌದಾ. ಈ ಥರ ಒಂದು ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೆ ನಿಮಗೊಂದು ಡೇಟಾ ಸಿಗುತ್ತೆ. ಸೊ ಅದು 6 ಅಂಕದಿದೆ ಸ್ನೇಹಿತರೆ. ಹೌದಾ. ಎಸ್, ಇಲ್ಲಿ ನೋಡಿ. ಸೊ ಅದರದ್ದೇ ಸೇಮ್ ಇದೇ ಫಾರ್ಮುಲಾ ಈಗ ಹೇಳಿದ್ದೀನಿ ನೋಡಿ ಸ್ನೇಹಿತರೆ, ಅದೇ ಇದೆ. ಹೌದಾ. ಪ್ರಶ್ನೆ ಏನಿದೆ ನೋಡ್ರಿ, ಬಹುಲಕ ಎಂದರೇನು? ಹೌದಾ. ಬಹು ಕೇಳಿಲ್ಲ, ಸಾರಿ, ಬಹುಲಕ ಎಂದರೇನು ಅಂತ ಕೇಳಿದಾನೆ. ಹೌದಾ. ಬಹುಲಕ ಎಂದರೇನು? ನಿರಂತರ ಶ್ರೇಣಿಯಲ್ಲಿ, ನಿರಂತರ ಅಂತಂದ್ರೆ ಈಗ ಹೇಳಿದಲ್ರಿ, ಸೊ ಕಂಟಿನ್ಯೂಸ್ ಆಗಿ ಬರುತ್ತೆ 0 to 10, 10 to 20, 20 to 30 ಅಂತ. ಹೌದಾ. ಆ ಥರ. ಸೊ ನೆಕ್ಸ್ಟ್ ನೋಡ್ರಿ, ಹೌದಾ, ನಿರಂತರ ಶ್ರೇಣಿಯಲ್ಲಿ ಬಹುಲಕವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ತಿಳಿಸಿ. ಹೌದಾ. ಆಲ್ರೆಡಿ ನೋಡ್ರಿ ಅದ್ರ ಮೀನಿಂಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಫಸ್ಟ್ 1 ಅಂಕದಲ್ಲಿ ಹೇಳಿದಾಗ ನಾನು ಅದನ್ನು ಬಂದಿದೆ ಅಲ್ಲಿ ತೊಗೊಂಡಿದ್ದೀನಿ. ಬಟ್ ಇಲ್ಲಿ 2 ಅಂಕಕ್ಕೂ ಇದೆ. ಹೌದಾ. ನೋಡಿ, ಕೊಟ್ಟ ಇರುವಂಥ ಪ್ರಾಪ್ತಾಂಕಗಳು ಅಥವಾ ಕೊಟ್ಟ ದತ್ತಾಂಶಗಳಲ್ಲಿ ಹೆಚ್ಚು ಬಾರಿ ನೋಡಿ. ಹೌದಾ. ಸೊ ಹೆಚ್ಚು ಬಾರಿ ಪುನರಾವರ್ತನೆಯಾದ ಪ್ರಾಪ್ತಾಂಕವನ್ನು ಬಹುಲಕ ಎಂದು ಅಥವಾ ರೂಢಿ ಬೆಲೆ ಎಂದು ಕರೆಯುತ್ತೇವೆ. ಹೌದಾ. ಸೊ ಹೆಚ್ಚು ಬಾರಿ ಅಂದ್ರೇನು? ಸೊ ಅತಿ ಹೆಚ್ಚಿನ ಟೈಮ್ ಆದರೂ ಬರಬೇಕು ಒಂದು, ಇಲ್ಲಾಂದರೆ ಹೆಚ್ಚಿನ ಗರಿಷ್ಠ ಮಟ್ಟದ ಮೌಲ್ಯ ಇರಬೇಕು ಅದು. ಹೌದಾ. 2 ಕಂಡೀಷನ್ ಅಂಥದಕ್ಕೆ ನಾವು ಬಹುಲಕ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಇಲ್ಲಿ 2 ಫಾರ್ಮುಲಾ ಹೇಳಿದ್ದೀನಲ್ಲ, ಅದೇ ಇದೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಎಸ್, ಇಲ್ಲೊಂದು ಫಾರ್ಮುಲಾ ಇದೆ. ಸೊ ಮೊದಲು ಒಂದು ಫಾರ್ಮುಲಾ ಹಾಕಿದ್ದೀನಿ. ಸೊ L1 ಪ್ಲಸ್ D1 D2. ಈಗ D1 ಒಳಗೆ ಏನು ಮಾಡಬೇಕು? ಸ್ವಲ್ಪ ಕನ್ಫ್ಯೂಸ್ ಅದ ಸ್ನೇಹಿತರಿಗೆ. ಹೌದಾ. ಸೊ D1 ಅಂದರೆ ಏನು ರೀ? F1 ಮತ್ತು ಮೈನಸ್ F0 ಇರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು ರೀ ಸ್ನೇಹಿತರೆ, D2 ಅಂದರೆ D2 ಅಂದರೆ ಕಲರ್ ಚೇಂಜ್ ಮಾಡ್ಕೋತೀನಿ. D2 ಅಂದರೆ ನೆನ್ಪಿಟ್ಕೊಳ್ಳಿ, F1 ಒಳಗೆ ಮೈನಸ್ F2 ಅಂತ ಆಗಬೇಕು. ಅವಾಗ ಏನಾಗ್ತದೆ? D2 ಅಂತ ಸಿಗುತ್ತೆ. ಇದು P ಕಾಣತ್ತದ ಏನು ರೀ? ಮತ್ತು ಸರ್ P ಕಾಣತ್ತದ ರೀ ಅಂತ ನಂಗಿದ್ರೆ ಓಕೆ, ಆ ಥರ ಸರಿನಾ. ಇದಾದ ನಂತರ ನೆಕ್ಸ್ಟ್ ನಂತೂ ಇದು ಹೇಳಿದ್ದೀನಿ ನಿಮ್ಗೆ, F1 ಮೈನಸ್ F0 ಡಿವೈಡೆಡ್ ಬೈ, ಹೌದಾ, 2F1 ಮೈನಸ್ F0 F0 ಅಂತ ತೊಗೊಂಡಿದ್ದೀನಿ, F0 ಸೊ ಮೈನಸ್ F2 ಇಂಟು H ಅಂದರೆ ಕ್ಲಾಸ್ ಇಂಟರ್ವಲ್. ಇಷ್ಟು ಸ್ನೇಹಿತರೆ. ಹೌದಾ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲು, ನಿಮಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ 1776 ಅಂತ. ಸೊ ಇಷ್ಟು ಕಂಟೆಂಟು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೇನೆ. ಹೌದಾ. ಸೊ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು.